ಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ, ಅವರೊಬ್ಬ ಹುಚ್ಚ. RSS ನಲ್ಲಿ ಇನ್ನೆಷ್ಟು ಜನ ಹುಚ್ಚರು ಈ ಹುಚ್ಚರನ್ನ ಬಿಜೆಪಿಗೆ ಕಳಿಸ್ಕೊಟ್ಟಿದ್ದಾರೆ. ಅನಂತ್ ಕುಮಾರ್ ಒಬ್ಬ ಹುಚ್ಚ ಆಗಿದ್ದರೆ ಅಂತಹ ಹುಚ್ಚನಿಗೆ ಕಳೆದ 30 ವರ್ಷಗಳಿಂದನೂ ಅವರಿಗೆ ಟಿಕೆಟ್ ಕೊಟ್ಟಂತಹ ರಾಜ್ಯಾಧ್ಯಕ್ಷರು ಹುಚ್ಚರ. RSS ದೇಶಭಕ್ತಿಯನ್ನು ಕಲಿಸ್ಕೊಡ್ತಾ ಇದೆಯೋ ಅಥವಾ ಹುಚ್ಚರನ್ನು ತಯಾರು ಮಾಡ್ತಾ ಇದೆಯೋ? ಅಧಿಕಾರದ ಸಲುವಾಗಿ ಯಾವ ಸುಳ್ಳನ್ನು ಬೇಕಾದರೂ ಬಿಜೆಪಿಯವರು ಹೇಳ್ತಾರೆ. ಅನಂತ್ ಕುಮಾರ್ ಒಬ್ಬ ಹುಚ್ಚ. ಕರ್ನಾಟಕ ವಿಧಾನ ಪರಿಷತ್ತು ಸದಸ್ಯ ಹಾಗೂ ಸಂಘದ ಸ್ವಯಂ ಸೇವಕ ಸಂಘ ಪರಿವಾರದ ರಾಜ್ಯ ಪ್ರಮುಖ ಮತ್ತು ಬಿಜೆಪಿಯ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ರವಿಕುಮಾರ್ ಅವರ ಹೇಳಿಕೆ ಇದು. ರವಿಕುಮಾರ್ ಬಿಜೆಪಿ ನಾಯಕರನ್ನ ಹುಚ್ಚ ಅಂತ ಹೇಳಲಿಕ್ಕೆ 30 ವರ್ಷ ಬೇಕಾಯ್ತಾ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ, ಅವರೊಬ್ಬ ಹುಚ್ಚ. RSS ನಲ್ಲಿ ಇನ್ನೆಷ್ಟು ಜನ ಹುಚ್ಚರು ಈ ಹುಚ್ಚರನ್ನ ಬಿಜೆಪಿಗೆ ಕಳಿಸ್ಕೊಟ್ಟಿದ್ದಾರೆ. RSS ದೇಶಭಕ್ತಿಯನ್ನು ಕಲಿಸ್ಕೊಡ್ತಾ ಇದೆಯೋ ಅಥವಾ ಹುಚ್ಚರನ್ನ ತಯಾರು ಮಾಡ್ತಾ ಇದೆಯೋ? ಕೇವಲ ಒಂದು ದಿನದ ಹಿಂದೆ ಚಿತ್ರದುರ್ಗದಲ್ಲಿ ಭಾರತ ಸಂವಿಧಾನದ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ರವಿಕುಮಾರ್ ಭಾಷಣ ಮಾಡ್ತಾ ಹೇಳ್ತಾರೆ, ಅನಂತ್ ಕುಮಾರ್ ಒಬ್ಬ ಹುಚ್ಚ, ಸಂವಿಧಾನವನ್ನು ಬದಲಿಸಬೇಕು ಅಂತ ಹೇಳ್ತಾ ಇದ್ರು ಅನ್ನುವಂಥ ಮಾತುಗಳನ್ನು ಅವರು ಅಲ್ಲಿ ಹೇಳಿದ್ದಾರೆ. ಈ ಹಿಂದೆ ಅನಂತ್ ಕುಮಾರ್ ಕಳೆದ 30 ವರ್ಷಗಳಿಂದ ಸಂಸದರಾಗಿದ್ದರು. ಆ ಸಂದರ್ಭದಲ್ಲಿ ಇವರು ಕೇಂದ್ರದ ಮಂತ್ರಿಯೂ ಆಗಿದ್ದರು. ಹಾಗಿದ್ದರೆ ಅಲ್ಲಿಂದ ಇಲ್ಲಿಯವರೆಗೆ ಆ ಅನಂತ್ ಕುಮಾರನನ್ನು ಸಹಿಸಿಕೊಂಡಿದ್ದು ಏಕೆ? ಈಗ ಆತ ಹುಚ್ಚ ಅಂತ ಹೇಳ್ತಾ ಇರುವಂಥದ್ದು ಯಾಕೆ? ಅತ್ಯಂತ ಗಂಭೀರವಾದಂತಹ ಪ್ರಶ್ನೆ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದರೆ, ಈ ವರ್ಷ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿಯವರು ಸಂವಿಧಾನವನ್ನು ಬದಲಿಸಲಿಕ್ಕೆ ಬಂದಿರೋದರು ಅನ್ನುವಂತಹ ಮಾತುಗಳು ಭಾರಿ ದೊಡ್ಡ ಚರ್ಚೆ ಆಯಿತು. ಈ ಚರ್ಚೆಯ ಪರಿಣಾಮವಾಗಿ ಮೋದಿ ಮುಖ ಮಕಾಡೆ ಬೀಳಿತು. 400 ಪಾರ್ ಅಂತ ಹೇಳ್ತಿದ್ದಂತಹ ಮೋದಿಯವರ ಆ ಕನಸು 240ಕ್ಕೆ ಬಂದು ಕೂತ್ಕೊಂತು. ಕುಸಿದು ಹೋಯಿತು ಬಿಜೆಪಿಯ ಸಂಖ್ಯೆ. ಇದರಿಂದ ಗಾಬರಿಗೊಂಡಂತಹ ಬಿಜೆಪಿಯವರು ತಮ್ಮ ದಿಕ್ಕನ್ನ ವಿರುದ್ಧ ದಿಕ್ಕಿಗೆ ಹೊರಡಿಸಿದ್ದಾರೆ. ಈ ಹಿಂದೆ ಅನಂತ್ ಕುಮಾರ್ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಸಂಘ ಪರಿವಾರ ಬಿಜೆಪಿಯವರು ಅನಂತ್ ಕುಮಾರರನ್ನ ಹಾಡಿ ಹೊಗಳಿ ಹೊತ್ತು ಕುಣಿದರು. ಆದರೆ ಈಗ ಅವರನ್ನ ಹುಚ್ಚ ಅಂತ ಮಾಡಿದರು. ಯಾವ ಕಾರಣಕ್ಕೆ? ಕೇವಲ ಅಧಿಕಾರದ ಸಲುವಾಗಿ ಯಾವ ಸುಳ್ಳನ್ನು ಬೇಕಾದರೂ ಬಿಜೆಪಿಯವರು ಹೇಳ್ತಾರೆ. ಅಂದರೆ ಸಮಯ ಸಾಧಕರು ಸಮಯಕ್ಕೆ ತಕ್ಕ ಹಾಗೆ ತಮ್ಮ ನಿಲುವನ್ನು ಬದಲಾಯಿಸ್ತಾರೆ. ಅನಂತ್ ಕುಮಾರ್ ಒಬ್ಬ ಹುಚ್ಚ ಆಗಿದ್ದರೆ ಅಂತಹ ಹುಚ್ಚನಿಗೆ ಕಳೆದ 30 ವರ್ಷಗಳಿಂದನೂ ಅವರಿಗೆ ಟಿಕೆಟ್ ಕೊಟ್ಟಂತಹ ರಾಜ್ಯಾಧ್ಯಕ್ಷರು ಹುಚ್ಚರ. ಅದೇ ರೀತಿಯಲ್ಲಿ ಕೇಂದ್ರದ ಅಂದರೆ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹುಚ್ಚನಿಗೆ ಟಿಕೆಟ್ ಯಾಕೆ ಕೊಟ್ಟರು? ಇಂತಹ ಟಿಕೆಟ್ ಪಡೆದಂತಹ ಅನಂತ್ ಕುಮಾರ್ಗೆ ಇಡೀ ಸಂಘ ಪರಿವಾರ ಅವರಿಗೆ ಬೆಂಬಲಿಸಿ ಸಮರ್ಥಿಸಿ ಹಳ್ಳಿ ಮನೆಗಳಿಗೆ ಹೋಗಿ ಮತವನ್ನು ಕೊಡಿಸಿದ್ದು ಯಾಕೆ? ಹಾಗಿದ್ದರೆ ಮತ ಕೊಟ್ಟವರು ಹುಚ್ಚರೋ ಜಾಣರೋ ಬುದ್ಧಿವಂತರೋ? ಹಿಂದುತ್ವ ಅನ್ನುವಂಥ ಫೈರ್ ಬ್ರ್ಯಾಂಡ್ ಅನ್ನ ಕಿಚ್ಚನ್ನ ಹೆಚ್ಚಿಸಿದಂಥ ಅನಂತ್ ಕುಮಾರ್ ಒಬ್ಬ ಹುಚ್ಚ ಆಗಿದ್ರೆ ಬಿಜೆಪಿಯಲ್ಲಿ ಮತ್ತಷ್ಟು ಜನ ಈ ಬಿಜೆಪಿಯ ಹುಚ್ಚರಿದ್ದಾರೆ. ಅವರೆಲ್ಲರೂ ಹುಚ್ಚರು ಅಂತ ಅವರಿಗೆ ಯಾವಾಗ ನೀವು ಸರ್ಟಿಫಿಕೇಟ್ ಕೊಡ್ತೀರಿ? RSSನವರು ತಮ್ಮ ಸಂಘಟನೆಯ ಬೆಳವಣಿಗೆಗಾಗಿ ಅಧಿಕಾರ ಹಿಡಿಯೋ ಸಲುವಾಗಿ ಯಾವ ಜನರನ್ನ ಹೇಗೆ ಬೇಕಾದರೂ ಬಳಕೆ ಮಾಡಿ ಆಮೇಲೆ ಬಿಸಾಕ್ತಾರೆ. ಸ್ನೇಹಿತರೆ, ಮೇಲ್ವರ್ಗದ ಬ್ರಾಹ್ಮಣ್ಯದ ಒಬ್ಬ ಅನಂತ್ ಕುಮಾರ್ ಅವರನ್ನೇ ಬಳಸಿ ಬಿಸಾಡಿದ್ದಾರೆ.
ಯಾಕೆ? ಅವರಿಂದ ಅಧಿಕಾರ ಎಲ್ಲಿ ಕೈ ತಪ್ಪುತ್ತೋ ಅನ್ನೋಂಥ ಕಾರಣಕ್ಕಾಗಿ ಅವರಿಗೆ ಈ ಸಲ ಟಿಕೆಟ್ ಕೂಡ ಕೊಡಲಿಲ್ಲ. ಈ ರೀತಿ ಮಾಡಿರುವಂತಹ ಸಂಘ ಪರಿವಾರದ ಈ ನೀಚ ಬುದ್ಧಿಯವರು ಶೂದ್ರರನ್ನು ಕೂಡ ಅದೇ ರೀತಿ ಬಳಸಿ ಬಿಸಾಕ್ತಾ ಇದ್ದಾರೆ. ಅತಿ ಶೂದ್ರರನ್ನು ಅಂದರೆ ಯಾರು SC STಗಳು ಅಂತ ಇದ್ದಾರೋ ಅವರನ್ನು ಇದೇ ರೀತಿ ಬಳಸಿ ಬಿಸಾಕ್ತಾ ಇದ್ದಾರೆ. ಮೇಲ್ವರ್ಗದ ಬ್ರಾಹ್ಮಣ ನಾಯಕರನ್ನೇ ಬಳಸಿ ಬಿಸಾಕಿರುವಾಗ ಇನ್ನ ಶೂದ್ರರನ್ನ ಬಳಸಿ ಬಿಸಾಡದೇ ಇರುವರ? ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾವ ಹಿಂದುತ್ವವೂ ಇಲ್ಲ, ಒಂದು ಹಿಂದೂ ಒಂದು ಬಂಧು ಅನ್ನುವಂಥ ಯಾವ ಲೆಕ್ಕಾಚಾರವೂ RSSನವರಲ್ಲಿಲ್ಲ. ಅವರಲ್ಲಿ ಇರುವುದು ಕೇವಲ 1 ಪಾಯಿಂಟ್ ಪ್ರೋಗ್ರಾಮ್. ಅದು ಮೇಲ್ವರ್ಗದ ಜನರಲ್ಲಿ ಕೈಯಲ್ಲಿ ಅಧಿಕಾರ ಇರಬೇಕು.